ಓಂ ನಮೋ ಭಗವತೆ ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಸೋಮವಾರ ಜನನ, ಮಂಡೇ ಬಾರ್ನ್. ನನ್ನ ಹಳೆ ಎಪಿಸೋಡ್ ಅಲ್ಲಿ ಸಂಡೇ ಬಾರ್ನ್ ಬಗ್ಗೆ ತಿಳಿಸ್ಕೊಟ್ಟಿದೆ, ಮತ್ತೆ ಸಂಡೇಗೆ ಅಧಿಪತಿ ಬಂದು ಸೂರ್ಯ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದೆ. ಇವತ್ತು ಸೋಮವಾರ ಹುಟ್ಟಿರುವಂತ ವ್ಯಕ್ತಿಗಳು ಯಾವ ರೀತಿ ಜೀವನಗಳಲ್ಲಿ ಇರ್ತಾರೆ, ಮತ್ತೆ ಸೋಮವಾರಕ್ಕೆ ಚಂದ್ರನ ಅಧಿಪತಿ ಇರುತ್ತೆ, ಚಂದ್ರನ ಆಶೀರ್ವಾದ ಇರುತ್ತೆ. ಸೋಮವಾರ ಹುಟ್ಟಿರುವಂತವ್ರಿಗೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ, ಅವರ ಗುಣಲಕ್ಷಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೋಮವಾರ ಹುಟ್ಟಿರುವಂತವ್ರು ಚಂದ್ರನ ಆಶೀರ್ವಾದ ಇರುತ್ತೆ. ಅವರು ಚಂದ್ರನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಮತ್ತೆ ಇವರು ಗುಣಲಕ್ಷಣ ನೋಡಿದ್ರೆ ಸ್ವಲ್ಪ ಸೌಮ್ಯವಾಗಿರ್ತಾರೆ, ಗುಣವಂತರಾಗಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಒಂದು ಸಲ ಇವ್ರು ಏನಾದ್ರು ಮನ್ಸು ಕೆಡಿಸ್ಕೊಬಿಟ್ರೆ ತುಂಬಾ ಕಷ್ಟ ಈಚೆ ಬರುವಂತದ್ದು. ಯಾಕಂದ್ರೆ ಚಂದ್ರ ಪ್ರತಿಯೊಂದ್ರ ಮೇಲೆ ಅವರು ಮನ್ಸು ಪ್ರಭಾವ ಬೀರ್ತಾ ಇರುತ್ತೆ. ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳಿಗೆ ಚಂದ್ರನ ಇಂಪಾರ್ಟೆಂಟ್. ಚಂದ್ರ ಯಾವಾಗ ಸ್ವಲ್ಪ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಜಾತಕದಲ್ಲಿ, ಆಗ ಸ್ವಲ್ಪ ಸಮಸ್ಯೆಗೆ ಈಡಾಗುವಂತದ್ದು. ನೋಡಿ, ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ನಾನು ಹಳೆ ಎಪಿಸೋಡ್ ಅಲ್ಲಿ ಕೇಮಾದ್ರುಮ ಯೋಗ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಚಂದ್ರ ಏನಾದ್ರೂ ನೆಗೆಟಿವ್ ಆಗಿದ್ರೆ, ಚಂದ್ರನ ಹಿಂದೆ ಮುಂದೆ ಯಾವ್ದು ಗ್ರಹಗಳಿಲ್ಲ, ಚಂದ್ರ ಏನಾದ್ರೂ 6ನೇ ಮನೆ, 8ನೇ ಮನೆ ಅಥವಾ 12ನೇ ಮನೆ, ಅದರಲ್ಲೂ 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಇದ್ದಾಗ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅವರ ಆಲೋಚನೆಗಳು ನೆಗೆಟಿವ್ ಆಗಿ ಇರುತ್ತೆ. ಇದು ಸೋಮವಾರ ಹುಟ್ಟಿರುವಂತವ್ರಿಗೆ ಅಂತ ಹೇಳಕ್ಕಾಗಲ್ಲ, ಇದು ಸಾಮಾನ್ಯ ಜಾತಕದಲ್ಲಿ. ಈಗ ಸೋಮವಾರ ಹುಟ್ಟಿರುವಂತವ್ರು ಅವರು ಗುಣವಂತರಾಗಿರ್ತಾರೆ, ಸೌಮ್ಯವಾಗಿರ್ತಾರೆ, ಅದೊಂದು ಭಾಗ. ಎಸ್ಪೆಷಲಿ ಅವರ ಜಾತಕದಲ್ಲಿ ಚಂದ್ರ ಏನಾದ್ರೂ ಅವರ ಲಗ್ನ ಆಗಿದ್ದು, ಚಂದ್ರನ ಲಗ್ನ ಆಗಿದ್ರೆ ಅವ್ರಿಗೆ ತುಂಬಾನೇ ಅದೃಷ್ಟಶಾಲಿಗಳು. ಯಾರು ಜಾತಕದಲ್ಲಿ ಸಿಂಹ ಲಗ್ನ ಮತ್ತೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಾರೆ ಅವ್ರು ತುಂಬಾ ಅದೃಷ್ಟಶಾಲಿಗಳು ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ನಮ್ಮ ಈ ನವಗ್ರಹಗಳಲ್ಲಿ ರಾಜ ಮತ್ತೆ ರಾಣಿ ಅಂತ ಕರಿತೀವಿ. ಸೂರ್ಯ ಮತ್ತೆ ಚಂದ್ರನ ರಾಜ ರಾಣಿ ಅಂತ ಕರಿತೀವಿ. ಸೂರ್ಯ ರಾಜ ಆದ್ರೆ ಚಂದ್ರನ ರಾಣಿ ಅಂತ ಕರಿತೀವಿ. ಮತ್ತೆ ಚಂದ್ರನ ತಾಯಿ ಸ್ಥಾನಕ್ಕೆ ಹೋಲಿಸ್ತೀವಿ. ಚಂದ್ರನ ತಾಯಿ ಸ್ಥಾನಕ್ಕೆ ಹೋಲಿಸಿ ಈ ಏನೇ 2ನೇ ತಾರೀಕುಗೆ ನಾವು ಲಿಂಕ್ ಮಾಡ್ತೀವಿ. ಈಗ 1ನೇ ತಾರೀಕು ಸೂರ್ಯ ಹುಟ್ಟಿರುವಂತಂದ್ರೆ 2ನೇ ತಾರೀಕು ನಂಬರ್ 2ಗೆ ನ್ಯೂಮರಾಲಜಿ ಪ್ರಕಾರನು 2ನೇ ತಾರೀಕು ಚಂದ್ರನಿಗೆ ಹೋಲಿಕೆ ಮಾಡ್ತೀವಿ. ಈ ಚಂದ್ರ ನಮ್ಮ ಜಾತಕದಲ್ಲಿ ಕೇಂದ್ರ ತ್ರಿಕೋಣದಲ್ಲಿ ಇದ್ರೆ ತುಂಬಾ ಉತ್ತಮ ಫಲ ಕೊಡ್ತಾ ಇರುತ್ತೆ. ದುಸ್ಥಾನಗಳಿದ್ರೆ 8, 12ಗೆ ತುಂಬಾ ನೆಗೆಟಿವ್ ಫಲಗಳು ಕೊಡ್ತಾ ಇರುತ್ತೆ. ಇದು ದಶಾಭುಕ್ತಿಗಳಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ 8 ಅಂತ ನಾವು ನೋಡ್ತೀವಿ. ಈ ಯಾರ ಜಾತಕದಲ್ಲಿ ಈ 8ನೇ ಮನೆ ದಶಾದಲ್ಲಿ ಈ 8 ಜೊತೆ ಕಾಂಬಿನೇಷನ್ಸ್ ನಾವು ನೋಡ್ಬೇಕಾದ್ರೆ ಗುಡ್ ಕಾಂಬಿನೇಷನ್ಸ್ ಇದ್ರೆ ಓಕೆ. 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಗುಡ್ ಕಾಂಬಿನೇಷನ್ಸ್ ಇದ್ರೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದೇ 8ನೇ ಮನೆ ಜೊತೆ 3ನೇ ಮನೆ, 5ನೇ ಮನೆ, 12ನೇ ಮನೆ ಈ ರೀತಿ ಸೇರ್ಕೊಂಡಾಗ ಸ್ವಲ್ಪ ಇದು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಏನೇ ಒಂದು ಡಿಸಿಷನ್ಸ್ ತಗೊಂಡ್ರು ಅವ್ರ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರಲ್ಲ. ಬರೀ ಬ್ಯಾಡ್ ಯೋಚನೆಗಳೇ, ಕೆಟ್ಟು ಆಲೋಚನೆಗಳಲ್ಲೇ ತಲೆ ತುಂಬಿರುತ್ತೆ. ಮತ್ತೆ ಇವರಿಗೆ ನೆಮ್ಮದಿ ಇರಲ್ಲ ಜೀವನಗಳಲ್ಲಿ. ಯಾರ ಜಾತಕದಲ್ಲಿ ಚಂದ್ರ 8ನೇ ಮನೆಯಲ್ಲೋ, 12ನೇ ಮನೆಯಲ್ಲೋ ಅಥವಾ 3ನೇ ಮನೆಯಲ್ಲೋ, ಯಾಕಂದ್ರೆ ನಾವು ಭಾವ ಪ್ರಕಾರ ಚೆಕ್ ಮಾಡೋಕೆ 3ನೇ ಮನೆಯೂ ಅಷ್ಟು ಒಳ್ಳೆ ಫಲ ಕೊಡ್ತಾ ಇರಲ್ಲ ಕೆಲವೊಂದು ವಿಚಾರದಲ್ಲಿ. ಅದ್ರಲ್ಲೂ 8ನೇ ಮನೆ ಏನಾದ್ರು ಅದ್ರ ಜೊತೆ ಇದ್ರೆ ಅಥವಾ ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ, ಅಲ್ಲಿ ಇದ್ರೆ ಚಂದ್ರ ತುಂಬಾನೇ ಸಮಸ್ಯೆ ಕೊಡುವಂತದ್ದು. ನಾವು ಯೋಗಗಳಲ್ಲಿ ಸಖತ್ತು ಚಂದ್ರ ಬರುತ್ತೆ. ಗಜಕೇಸರಿ ಯೋಗ ನೋಡ್ಬೇಕು ಅಂದ್ರೆ ಚಂದ್ರ ದಶಾ ಬಂದ್ರೆ ಅವ್ರಿಗೆ ಗಜಕೇಸರಿ ಯೋಗ ಎಲ್ಲ ಇರುತ್ತೆ. ಬಟ್ ಏನೇ ಆದ್ರೂ ಚಂದ್ರ 8ನೇ ಮನೆಯಲ್ಲಿದ್ರೆ ಏನಾದ್ರೂ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ. ನಾವು ಅದಕ್ಕೆ ಹೇಳುವಂತದ್ದು, ಚಂದ್ರ ಏನಾದ್ರು 8ನೇ ಮನೆಯಲ್ಲಿದ್ರೆ ಚಂದ್ರಿಗೆ ಸಂಬಂಧಪಟ್ಟಂತ ಕೆಲವೊಂದು ವಸ್ತುಗಳನ್ನ ದಾನ ಮಾಡ್ತಾರೆ. ನಿಮ್ಗೆ ಏನಾದ್ರು ಜಾತಕದಲ್ಲಿ ಚಂದ್ರ ತುಂಬಾ ಉಚ್ಚವಾಗಿದ್ರೆ, ತುಂಬಾ ಒಳ್ಳೆ ಸ್ಥಾನದಲ್ಲಿದ್ರೆ, 2ನೇ ಮನೆ, 7ನೇ ಮನೆ, 9, 10 ನೀವು ಉಂಗುರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾ ಅಭಿವೃದ್ಧಿ ಆಗ್ತೀರಾ. 2ನೇ ಮನೆಗೆ ಚಂದ್ರ, ನೀವು 2 ಫೇಸ್ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದೆ ಅಂತ ನೋಡ್ಬೇಕು. ನಾವು ಡಿಗ್ರಿ ವೈಸ್ ಅಲ್ಲಿ ಚಂದ್ರ ಎಲ್ಲಿದೆ ಅಂತ ನೋಡ್ಕೊಂಡು ಉಂಗುರ ಮತ್ತೆ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಅದೇನಾದ್ರು ಡಿಗ್ರಿ ವೈಸ್ ಅಲ್ಲಿ ಶಿಫ್ಟ್ ಆಗಿದ್ರೆ, ಈಗ 9ನೇ ಮನೆಯಲ್ಲಿ ಅಂತ ನೀವು ಅನ್ಕೊಂಡಿರ್ತೀವಿ, ಅಟ್ಲೀಸ್ಟ್ ಅದೇನಾದ್ರು 8ನೇ ಮನೆಗೆ ಶಿಫ್ಟ್ ಆಗಿ ನೀವು ಉಂಗುರ ರುದ್ರಾಕ್ಷಿ ಧಾರಣೆ ಮಾಡಿದ್ದಾದ್ರೆ ಅದು ನಿಮ್ಗೆ ನೆಗೆಟಿವ್ ಫಲ ಕೊಡ್ತಾ ಇರುತ್ತೆ. ಇಷ್ಟೇ ಸಿಂಪಲ್. ಅದು ನೆಗೆಟಿವ್ ಫಲದಿಂದ ನಾವು ಈಚೆ ಬರಬೇಕು ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತಿದೆ ಆಗ ಮಾತ್ರ ನಾವು
ಚಂದ್ರನಿಗೆ ಸಂಬಂಧಪಟ್ಟಿರುವಂತ ಉಂಗುರ ರುದ್ರಾಕ್ಷಿ ಹಾಕೋಬಹುದು. ನಾನು ಆಗ್ಲೇ ಹೇಳ್ದಂಗೆ 2 ಫೇಸ್ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಪರ್ಲ್ ಹಾಕೋಬಹುದು ನೀವು. ಪರ್ಲ್ ಉಂಗುರ ಧಾರಣೆ ಮಾಡೋದ್ರಿಂದ ತುಂಬಾನೇ ಅಭಿವೃದ್ಧಿ ಆಗ್ತಿರೋ ಜೀವನಗಳಲ್ಲಿ. ಬಟ್ ಚಂದ್ರನೇ ತುಂಬಾ ಇಂಪಾರ್ಟೆಂಟ್. ಜಾತಕದಲ್ಲಿ ನಾವು 9 ಗ್ರಹಗಳು ಅಂತ ನೋಡ್ತೀವಿ. 9 ಗ್ರಹಗಳನ್ನ ನಾವು ಬೇಕಾದ್ರೆ ಹೆಂಗೋ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ದಾನ ಮಾಡಿ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಬೋದು. ಮೇನ್ ಚಂದ್ರ ಏನಾದ್ರು ತುಂಬಾ ನೆಗೆಟಿವ್ ಆಗಿದ್ರೆ 8, 12 ಇದ್ರೆ ಅವ್ರನ್ನ ಕಂಟ್ರೋಲ್ ತಗೊಳ್ಳೋದೇ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಮನಸ್ಸು ಒಂದ್ಸಲ ಕೆಟ್ಟು ಅಂದ್ರೆ ಅವರು ಕೈಗೆ ಸಿಗಲ್ಲ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಂದ್ರೆ ಅಪ್ ಟು ಸೂಸೈಡ್ ತನಕನೂ ಹೋಗ್ತಾರೆ ಅವರು. ಯಾಕಂದ್ರೆ ಚಂದ್ರನೇ ಮೇನ್. ಈ ಬೇರೆ ಗ್ರಹಗಳು ನೆಗೆಟಿವ್ ಆಗಿದ್ರೆ ಅವ್ರು ಇನ್ನೊಬ್ರಿಗೆ ನೆಗೆಟಿವ್ ಮಾಡ್ತಿರ್ತಾರೆ, ಇನ್ನೊಬ್ರಿಗೆ ಹೊಡಿಯೋದು, ಈ ರೀತಿ ಕಾಂಬಿನೇಷನ್ಸ್ ಬೇರೆ ಗ್ರಹಗಳಲ್ಲಿ. ಚಂದ್ರನೇ ಸಮಸ್ಯೆ ಇದ್ದಾಗ ಜಾತಕದವನ್ಗೆ ಚಂದ್ರನೇ ನೆಗೆಟಿವ್ ಆಗಿದೆ, ಅವನೇ ಸಮಸ್ಯೆ ಮಾಡ್ಕೊಳ್ತಾನೆ. ಇದೇ ತುಂಬಾ ಡೇಂಜರ್. 9 ಗ್ರಹಗಳಲ್ಲಿ ಚಂದ್ರ ಎಷ್ಟು ಸಾಫ್ಟ್ ಆಗಿರುತ್ತೋ ಅದಷ್ಟೇ ವೈಲ್ಡ್ ಆಗಿ, ಕ್ರೂಯಲ್ ಆಗಿ, ಅಷ್ಟೇ ಅವರ ಜೀವನಗಳಲ್ಲಿ ಡೈಲಿ ಲೈಫ್ ನಾವು ರೊಟೀನ್ ಅಂತ ಏನ್ ಕಳಿತೀವಿ ಅವರ ಲೈಫಲ್ಲಿ ಪ್ರತಿಯೊಂದು ದಿವಸನೂ ಸಮಸ್ಯೆ ಮಾಡ್ತಾ ಇರುತ್ತೆ ಚಂದ್ರ. ಇದು ಚಂದ್ರ ಎಷ್ಟು ಅವ್ರ ಸಾಫ್ಟ್ ಆಗಿರುತ್ತೋ ಅಷ್ಟೇ ಬ್ಯಾಡ್ ಆಗಿ ರಿಯಾಕ್ಟ್ ಮಾಡುತ್ತೆ ಏನಾದ್ರು ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ. ಗುಡ್ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ, ಜೀವನ ಪರ್ಯಂತ ನೆಮ್ಮದಿಯಾಗಿರ್ತಾರೆ. ಒಬ್ಬ ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರ್ಬೇಕು. ಅವ್ನಿಗೆ ಎಷ್ಟೇ ಕೋಟಿ ಕೊಟ್ಟಿರ್ಲಿ, ಅವನು ನೆಮ್ಮದಿ ಇಲ್ಲ ಅಂದ್ರೆ ಬ್ಯಾಡ್ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ಅವ್ನು ನೆಮ್ಮದಿ ಇರಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಜಾತಕದಲ್ಲಿ ಚಂದ್ರನೇ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಒಬ್ಬ ಮನುಷ್ಯನ ಜಾತಕ ಚಂದ್ರ ನೋಡ್ತಿರಂಗೆ ನಾವು ಐಡೆಂಟಿಫೈ ಮಾಡ್ಬೋದು, ಈ ಮನುಷ್ಯ ನೆಮ್ಮದಿಯಾಗಿದೆಯೋ ಅಥವಾ ಯಾವಾಗ್ಲೂ ಸಮಸ್ಯೆಗೆ ಈಡಾಗಿರ್ತಾನೋ. ಆಕ್ಚುಲಿ ಸಮಸ್ಯೆ ಈಡಾಗಿರಲ್ಲ, ಅವ್ರು ಮಾಡ್ಕೊಳ್ಳುವಂಥದ್ದು. ಚಂದ್ರ ನೆಗೆಟಿವ್ ಬಂದ್ಬಿಟ್ರೆ ಅವರೇ ಡಿಪ್ರೆಷನ್ಗೆ ಹೋಗೋದು, ಅವ್ರಿಗೆ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು. ಈ ಜೀವನನೇ ಬೇಡ, ಏನಾದ್ರು ಒಂದು ಸಣ್ಣ ಸಮಸ್ಯೆ ಬಂದ್ರೆ ಜೀವನ ಬೇಡ, ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಯಾರು ಚಂದ್ರ ನೆಗೆಟಿವ್ ಇದ್ರೆ, ಬ್ಯಾಡ್ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ, ಅವರು ದಶಾಭುಕ್ತಿಗಳಲ್ಲಿ ಬಂದಾಗ ಅದು ಸಮಸ್ಯೆ ಈಡಾಗುತ್ತೆ. ಅದು ಎಸ್ಪೆಷಲಿ ಚಂದ್ರ ದಶಾ ಬಂದಾಗ ಅವ್ರಿಗೆ ತುಂಬಾನೇ ಕ್ರೂಷಿಯಲ್ ಆಗಿರುತ್ತೆ. ಯಾಕಂದ್ರೆ ದಶಾನೇ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ, ಭುಕ್ತಿಗಳು ಸ್ಟ್ರಾಂಗ್ ಆಗಿದ್ರೆ ಹೆಂಗೋ ಓಕೆ, ಭುಕ್ತಿಗಳು ನೆಗೆಟಿವ್ ಮಾಡಿದಾಗ ತುಂಬಾ ಸಮಸ್ಯೆಗೆ ಈಡಾಗುವಂತದ್ದು. ಅದಕ್ಕೆ ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಆಗಿದ್ರೆ ಸಾಕು. ಚಂದ್ರ ಸ್ಟ್ರಾಂಗ್ ಆಗಿದ್ರೆ ಅವರು ಹೆಚ್ಚು ಚಂದ್ರನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಜೀವನ ತುಂಬಾ ಅಭಿವೃದ್ಧಿ ಕಡೆ ಹೋಗ್ತಾ ಇರುತ್ತೆ. ಇಷ್ಟು ಸೋಮವಾರ ಹುಟ್ಟಿರುವಂತದ್ದು. ಸೋಮವಾರ ಹುಟ್ಟಿರುವಂತದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದ್ ಕಡೆ ಆದ್ರೆ ಅವರು ಒಳ್ಳೆ ಸ್ವಭಾವದವರು, ಒಳ್ಳೆ ಗುಣದವರು, ಮತ್ತೆ ಯಾರು ಒಂದು ಮಾತು ಹೇಳಿದ್ರೆ ಕೇಳುವಂತವ್ರು, ಆ ರೀತಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ರೆ ಅವರ ಪರ್ಸನಲ್ ಜಾತಕದಲ್ಲಿ ಚಂದ್ರ ಉತ್ತಮವಾಗಿರ್ಬೇಕಾಗುತ್ತೆ. ಚಂದ್ರ ಏನಾದ್ರು ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ, ನಾವು ಸೋಮವಾರ ಹುಟ್ಟಿರ್ತಾರಲ್ಲ ಅವ್ರು ಎಷ್ಟೇ ಮಾತು ಕೇಳಿದ್ರು, ಎಷ್ಟೇ ಒಳ್ಳೆ ಗುಣಲಕ್ಷಣ ಇದ್ರು ಈ ಚಂದ್ರ ಅವ್ರ ಪರ್ಸನಲ್ ಜಾತಕ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಯಾಕಂದ್ರೆ ಸೋಮವಾರ ಎಷ್ಟೊಂದು ಕೋಟ್ಯಾಂತರ ಜನ ಹುಟ್ಟಿರ್ತಾರೆ ಅಲ್ವಾ. ಈ ಕೋಟ್ಯಾಂತರ ಜನ ಹುಟ್ಟಿರುವಂತವ್ರು ಬರೀ ಚಂದ್ರ ಸೋಮವಾಗಿರ್ತಾರೆ, ಗುಣವಂತರು ಅಂತ ಹೇಳಿದ್ರೆ ಅದು ಅಷ್ಟು ಇದಾಗಲ್ಲ. ಬಟ್ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಷ್ಟೇ. ಸೋಮವಾರ ಹುಟ್ಟಿರೋರು ಈ ಕ್ಯಾರೆಕ್ಟರಿಸ್ಟಿಕ್ಸ್. ಬಟ್ ನಾವು ಇಂಡಿವಿಜುವಲ್ ಜಾತಕ, ಪರ್ಸನಲ್ ಜಾತಕ ಅಂತ ನೋಡ್ಬೇಕಾದ್ರೆ ಚಂದ್ರ ಎಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ನಾನು ಹಳೆ ಎಪಿಸೋಡ್ ಅಲ್ಲಿ ಸೂರ್ಯನ ಬಗ್ಗೆ ಹೇಳಿದೆ. ಸೂರ್ಯ ಎಲ್ಲಿ ಕೂತಿದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಸೂರ್ಯನ ಅಧಿಪತಿ ಕೇಂದ್ರ ತ್ರಿಕೋಣದಲ್ಲಿ ಇದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ನೆಗೆಟಿವ್ ಆಗಿದ್ರೆ ಏನ್ ಪ್ರಾಬ್ಲಮ್ ಅಂತೆಲ್ಲ ನಾನು ತಿಳಿಸ್ಕೊಡ್ತೇನೆ. ಇವತ್ತು ಚಂದ್ರ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇರ್ತಾನೆ, ಅವನು ಲಗ್ನದಿಂದ ಎಲ್ಲೆಲ್ಲಿದ್ರೆ ಅದು ಫಲಗಳು ಸಿಗುತ್ತೆ ಅನ್ನೋದು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಅದು ಏನಂದ್ರೆ, ನಾವು ಯಾವುದೇ ದಿನ ಹುಟ್ಲಿ ಗ್ರಹಗಳು ಎಲ್ಲಿ ಕೂತಿದೆ ನಮ್ಗೆ ಏನ್ ಫಲ ಕೊಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮತ್ತೆ ಫೈನಲ್ ಆಗಿ ಮಂತ್ರ ಪಠನೆ ತುಂಬಾ ಇಂಪಾರ್ಟೆಂಟು. ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ರೆ ನಾವು ಹೆಚ್ಚು ಮಂತ್ರ ಪಠನೆ ಮಾಡೋಣ. ಏನಾದ್ರು ದುಸ್ಥಾನದಲ್ಲಿದ್ರೆ, ನೆಗೆಟಿವ್ ಆಗಿದ್ರೆ ಅದಕ್ಕೆ ಹೆಚ್ಚು ಸ್ವಲ್ಪ ಮಂತ್ರ ದಾನ ಮಾಡೋಣ. ದಾನ ನೆಗೆಟಿವ್ ಆಗಿದ್ರೆ ದಾನ, ಉತ್ತಮ ಸ್ಥಾನದಲ್ಲಿದ್ರೆ ನಮ್ಮ ಲಗ್ನದಿಂದ ಕೇಂದ್ರ ತ್ರಿಕೋಣನೋ ಅಥವಾ ಉತ್ತಮ ಸ್ಥಾನದಲ್ಲಿದ್ರೆ ಹೆಚ್ಚು ಮಂತ್ರ ಪಠನೆ ಮಾಡೋಣ. ಇಷ್ಟು ಸೋಮವಾರ ಹುಟ್ಟಿರುವಂತವ್ರು ಸ್ವಲ್ಪ ನೆಮ್ಮದಿಯ ಜೀವನ ಸಾಗಿಸಕ್ಕೆ ನೋಡ್ತಿರ್ತಾರೆ. ಬಟ್ ಅವ್ರ ಜಾತಕದಲ್ಲಿ ಮೇನ್ ಆಗಿ ಚಂದ್ರ ಎಲ್ಲಿದೆ ಅಂತ ನೋಡ್ಕೊಂಡ್ರೆ ಸಾಕು. ಇಷ್ಟು ಸೋಮವಾರ ಹುಟ್ಟಿರುವಂತವ್ರ ವಿಚಾರ. ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಂಗಳವಾರ ಹುಟ್ಟಿರುವಂತವ್ರು ಗುಣಲಕ್ಷಣ ಇರುತ್ತೆ, ಮತ್ತೆ ಕುಜ ಎಲ್ಲೆಲ್ಲಿದ್ರೆ ಯಾವ ಕಾಂಬಿನೇಷನ್ಸ್ ಇರುತ್ತೆ, ಎಷ್ಟೊಂದು ಜನ ಕೇಳ್ತಾರೆ ಕುಜ ದೋಷದ ಬಗ್ಗೆ ತಿಳಿಸ್ಕೊಡಿ ಅಂತ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕುಜನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮಂಗಳವಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.